ಫಾಲ್ಸ್ ನೋಡ್ರಿ ಸಖತ್ತಾಗಿದೆ. ಇರ್ಬೋದು ಇಲ್ಲೊಂದು ಸಣ್ಣ ವ್ಯೂ ಪಾಯಿಂಟ್ ರೋಡ್ ಇದೆ, ಅಲ್ಲಿ ತೋರಿಸ್ತೀನಿ ನೋಡ್ರಿ. ಫುಲ್ ಕೆಳಗೆ ಹೋಗೋಣ. ಈಗ ಕೆಳಗೆ ಹೋಗೋ ರೋಡ್ ನೋಡ್ರಿ ಯಾವ ಥರ ಇದೆ ಅಂತ. ಯಪ್ಪ ಸಖತ್ತಾಗಿದೆ ಮಾತ್ರ ನೋಡ್ರಿ. ಟ್ರೆಕ್ಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಟ್ರೆಕ್ಕಿಂಗ್ ಬೇಕಾದ್ರೆ ಈ ಪ್ಲೇಸ್ ಬರ್ರಿ, ಕೆಳಗೆ ತೋರಿಸ್ತೀನಿ. ಫಾಲ್ಸ್ ಇಲ್ಲೇ ಹತ್ರ ಬಂತು. ಫುಲ್ ಕಲ್ಲು ನಿಮಗೆ ಗೊತ್ತಾಗ್ತಾ ಇರ್ಬೋದು. ಅಲ್ಲಿಂದ ನಾವು ಇಳ್ಕೊ ಬಂದಿದ್ದು. ಹೆಂಗಿದೆ ನೋಡ್ರಿ. ಅಪ್ಪ ನಿಜ ಸಖತ್ತಾಗಿದೆ ಮಾತ್ರ. ಗದ್ದೆಗೆ ಬಂದು ಗದ್ದೆ ದಾಟಬೇಕು. ಅಲ್ಲಿ ಹೇಳಿದ್ರು ಒಬ್ರು ನೋಡ್ರಿ, ಗದ್ದೆ ಇದೆ ಇಲ್ಲಿ. ಗದ್ದೆ ದಾಟಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಶಂಖ ಇತ್ತು, ಶಂಖ ದಾಟಿ ಈ ಕಡೆ ಬಂದ್ವಿ. ಈ ಕಡೆ ನೋಡ್ತಾ ಇರ್ಬೋದು, ಇದೇ ರೋಡೇ. ಇಲ್ಲಿ ದೇವರು ಕಟ್ಟೆ ಇದೆ. ವ್ಯೂ ಪಾಯಿಂಟ್ ಸಿಕ್ತು ನೋಡ್ರಿ, ಇಲ್ಲಿಂದ ಬೀಳತ್ತೆ. ಈಗ ನಾವು ಮೇನ್ ವ್ಯೂ ಪಾಯಿಂಟಿಗೆ ಹೋಗೋಣ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹೆಂಗಿತ್ತು? ಸಾಲಿಡ್ ಆಗಿತ್ತು, ಕ್ರೇಜಿ. ಸ್ನೇಹಿತರೆ, ಇವತ್ತೊಂದು ಹೊಸ ವ್ಲಾಗು, ಟ್ರಕ್ಕಿಂಗ್ ವ್ಲಾಗ್ ಇರುತ್ತೆ. ಫಾಲ್ಸು ಎಲ್ಲಿ ಅಂತ ಹೇಳ್ತೀನಿ, ಯಾವ ಥರ ಟ್ರಕ್ಕಿಂಗ್ ಇರುತ್ತೆ ಅಂತ ತೋರಿಸ್ತೀನಿ. ರೋಡ್ ಹುಡ್ಕೋಕ್ಕೆ ಸುಮಾರು ಹೊತ್ತಾಯಿತು. ಸುಮಾರು ಕನ್ಫ್ಯೂಷನ್ ರೋಡ್ ಇದೆ, ತೋರಿಸ್ತೀನಿ ಎಲ್ಲಂತ. ನೆಟ್ವರ್ಕ್ ಫಾಲ್ಸ್ ಅಂತ ಸಖತ್ತಾಗಿರುತ್ತೆ. ಮಳೆಗಾಲದಲ್ಲಿ ಫುಲ್ ಕೆಳಗೆ ಇಳಿಯೋಕ್ಕಾಗಲ್ಲ, ಬೇಸಿಗೆಗಾಲದಲ್ಲಿ ಫುಲ್ ಕೆಳಗೆ ಇಳಿಬೋದು. ತೋರಿಸ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಸಖತ್ತಾಗಿರುತ್ತೆ. ಈ ಫಾಲ್ಸ್ ಬಂದ್ಬಿಟ್ಟು ನಿಮಗೆ ಸಾಗರದಿಂದ 46 ಕಿಲೋಮೀಟರ್ ಆಗುತ್ತೆ, ಮತ್ತು ಸಿದ್ದಾಪುರದಿಂದ 32 ಕಿಲೋಮೀಟರ್ ಆಗುತ್ತೆ. ಟ್ರೆಕ್ಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋನ ಲಾಸ್ಟ್ ತನಕ ನೋಡಿ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದೆ, ಸಖತ್ತಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಮಾತ್ರ. ಗುಡ್ಡ ಇಳಿಬೇಕು, ಗುಡ್ಡದ ಕೆಳಗೆ ಫಾಲ್ಸ್ ಇದೆ, ತೋರಿಸ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಅದು ಬೇಸಿಗೆಗಾಲದಲ್ಲಿ ತೋರಿಸ್ತಿದ್ದೀನಿ, ಮಳೆಗಾಲದಲ್ಲಿ ಸುಮಾರು ಜನ ತೋರಿಸಿರ್ಬೋದು. ಬೇಸಿಗೆಗಾಲದಲ್ಲಿ ತೋರಿಸ್ತೀನಿ, ಫುಲ್ ಕೆಳಗೆ ತನಕ ಹೋಗ್ಬೋದು. ಟ್ರೆಕ್ಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ, ತೋರಿಸ್ತೀನಿ. ಕೆಳಗೆ ಮನೆ ಇದೆ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡ್ರಿ. ಇಲ್ಲೊಂದು ಅಪ್ಪಿದೆ, ಇಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಹೋಗ್ಬೋದು. ಅಲ್ಲಿ ನಾವು ತುಂಬ ದೂರ ಇಟ್ಟು ಬಂದಿದ್ದೀವಿ ಗಾಡಿನ. ಇಲ್ಲಿ ಗಾಡಿ ಇಡೋಕ್ಕೆ ಜಾಗ ಇದೆ, ಇಷ್ಟು ಜಾಗ ಇದೆ. ಮತ್ತು ಬೋರ್ಡು ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಇಲ್ಲಿ ಈ ಥರ ಒಂದು ನಿಲ್ಸಿಟ್ಟಾರೆ, ಮತ್ತು ನೋಡ್ರಿ ಗೀರ್ ಮಾಡಿಟ್ಟಾರೆ. ಇದೇ ರೋಡು, ಇದೇ ರೋಡಲ್ಲಿ ಹೋಗಿ ತೋರಿಸ್ತೀನಿ. ಆಗಿರ್ಬೇಕು, ಬೋರ್ಡು ಹಾಕಿದ್ದಾರೆ ನೋಡ್ರಿ. ಬೋರ್ಡು ಕಾಣೋದಿಲ್ಲ ಕರೆಕ್ಟಾಗಿ. ಇದೇ ಗದ್ದೆ ದಾಟ ಹೋಗ್ಬೇಕಂತ ಹೇಳಿದ್ದಾರೆ. ಇಲ್ಲೊಂದು ಮನೆ ಇದೆ, ಗದ್ದೆಗೆ ಬಂದು ಗದ್ದೆ ದಾಟಬೇಕು. ಅಲ್ಲಿ ಹೇಳಿದ್ರು ಒಬ್ಬರು ನೋಡ್ರಿ, ಗದ್ದೆ ಇದೆ ಇಲ್ಲಿ. ಗದ್ದೆ ದಾಟಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು. ಹಿಂಗಿಂದ ಹೋಗೋಣ ಬರ್ರಿ, ತೋರಿಸ್ತೀನಿ. ಇಲ್ಲಿ ಫುಲ್ ಗದ್ದೆ ದಾಟೋಬೇಕು ಫಾಲ್ಸ್ ಹೋಗ್ಬೇಕಂದ್ರೆ. ಈ ಕಾಣಿಸ್ತಿದೆಯಲ್ಲ, ಈಗ ಮೇಲಿಂದ ಬಂದ್ವಿ, ಗದ್ದೆ ದಾಟಿ ಬರಬೇಕು. ಈ ಥರ ಇದೆ ಗದ್ದೆ. ಈ ಥರ ಚಡ್ಡಿ ಹಾಕಿಟ್ಟಾರೆ ಇಲ್ಲಿ ಮಾರ್ಕಿಗೆ. ಚಡ್ಡಿ ಅಲ್ಲೆಲ್ಲ ಹಾಕಿಟ್ಟಾರೆ ನೋಡ್ರಿ. ರೋಡ್ ಈ ಥರ ಇದೆ, ಸಣ್ಣ ರೋಡ್ ಮಾತ್ರ. ಶಂಖ ಎಲ್ಲ ಬಂತು. ಇದೇ ರೋಡೇ ಪಕ್ಕ. ಈ ಥರ ಟ್ರೆಕ್ಕಿಂಗ್ ಇದೆ ನೋಡ್ರಿ. ಈ ಶಂಖ ದಾಟ್ ಹೋಗ್ಬೇಕಿರ್ಬೇಕು. ಹೌದು, ಶಂಖ ದಾಟ್ ಹೋಗ್ಬೇಕು. ಅಲ್ಲಿ ಶಂಖ ಇತ್ತು, ಶಂಖ ದಾಟಿ ಈ ಕಡೆ ಬಂದ್ವಿ. ಈ ಕಡೆ ನೋಡ್ತಾ ಇರ್ಬೋದು, ಇದೇ ರೋಡೇ. ಇಲ್ಲಿ ದೇವರು ಕಟ್ಟೆ ಇದೆ ನೋಡ್ರಿ. ಈ ಥರ ದಾಟ್ ಹೋಗ್ಬೇಕು. ಸಖತ್ತಾಗಿದೆ ಟ್ರೆಕ್ಕಿಂಗು. ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಗುಡ್ಡ ಇಳಿಬೇಕು. ಗುಡ್ಡದ ಮೇಲಿಂದ ಬರುತ್ತೆ, ಅದ್ರ ಪಕ್ಕ ಸೈಡ್ ನಾವು ಇಳಿಬೇಕು. ತೋರಿಸ್ತೀನಿ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಇಲ್ಲಿಂದ ವ್ಯೂ ಕಾಣಿಸ್ತಾ ಇದೆ ಯಾವ ಥರ ರೋಡ್ ಇದೆ ಅಂತ. ಫುಲ್ ಅಡ್ವೆಂಚರ್. ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹತ್ತಕ್ಕೆಲ್ಲ. ಈಗ ಅಡ್ಡಿಲ್ಲ, ನೀವು ಕೆಳಗೆ ತನಕನೂ ಹೋಗ್ಬೋದು. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ರೋಡು. ಐಸ್, ಅಲ್ಲೊಂದು ರೋಡ್ ಬಂತು, ಇಲ್ಲೊಂದು ರೋಡ್ ಬಂತು. ಇದೇ ಆಗಿರ್ಬೇಕು ಇಳಿದು. ಈ ಥರ ಡೌನ್ ಇದೆ, ವಿಡಿಯೋ ನೋಡ್ದಂಗೆ ಇದೆ. ಇದೇ ಇರಬೇಕು ಡೌನು, ಅಥವಾ ಆ ಕಡೆನೋ ಅಂತ ಗೊತ್ತಿಲ್ಲ. ನೋಡ್ರಿ, ಫುಲ್ಲು ಡೌನು. ಸಖತ್ತಾಗಿದೆ ಮಾತ್ರ. ವ್ಯೂ ನೋಡ್ತಾ ಇರ್ಬೋದು. ಅದು ವ್ಯೂ ಪಾಯಿಂಟ್ ಸಿಕ್ತು ಇಲ್ಲೇ. ಸ್ವಲ್ಪ ಕ್ವಾಲಿಟಿ ಡೌನ್ ಆಗಿರ್ಬೋದು. ವ್ಯೂ ಪಾಯಿಂಟ್ ಸಿಕ್ತು ನೋಡ್ರಿ, ಇಲ್ಲಿಂದ ಬೀಳತ್ತೆ. ಈಗ ನಾವು ಮೇನ್ ವ್ಯೂ ಪಾಯಿಂಟಿಗೆ ಹೋಗೋಣ. ಫುಲ್ಲು ಹೆವಿ ಇದೆ ಮಾತ್ರ. ನಾವು ಇದೇ ರೋಡ್ ಅಂತ ಇಲ್ಲೇ ಬಂದರು ಗೈಸ್. ನೋಡ್ರಿ, ಇಲ್ಲ ಹಾಯ್ ಮಾಡ್ತಾನೆ. ಸಬ್ಸ್ಕ್ರೈಬ್ ಮಾಡ್ಕೊಳಕಳೋ, ಪ್ಲೀಸ್ ಸಬ್ಸ್ಕ್ರೈಬ್. ರೋಡ್ ಇತ್ತು, ಅದೇ ರೋಡ್ ಅಂತ ನೋಡಿದ್ವಿ. ಅಲ್ಲಿಂದ ವ್ಯೂ ಕಾಣಿಸ್ತಿತ್ತು. ಈ ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನಾನು ಇಷ್ಟೆಲ್ಲ ಅನ್ಕೊಂಡಿರಲಿಲ್ಲ. ಸಖತ್ತಾಗಿದೆ ಮಾತ್ರ. ತೋರಿಸ್ತೀನಿ. ಫಾಲ್ಸ್ ಪಕ್ಕ ಇಳಿದು ಹೋಗ್ಬೇಕು. ಅಪ್ಪ ಯಾವ ಥರ ಕಾಣಿಸ್ತಿದೆ ಅಂದರೆ ನಿಜ ಸಖತ್ತಾಗಿದೆ. ಈಗ ಇಳಿದು ಹೋಗ್ಬೇಕು, ಆ ಥರ ಟ್ರೆಕ್ಕಿಂಗ್ ಇರ್ಬೋದು ಗೈಸ್. ಯಾವ ಥರ ಇದೆ ಅಂತ. ಓ ಶೆಟ್ ಗೈಸ್, ನೋಡ್ರಿ, ಫುಲ್ ನಿಧಾನ ಹೋಗ್ಬೇಕು, ಇಲ್ಲಾಂದರೆ ಮತ್ತೆ ಡೈರೆಕ್ಟ್ ಪಾತಾಳನೆ. ಯಾವ ಥರ ಇದೆ ಫಾಲ್ಸ್ ನೋಡ್ರಿ. ಫುಲ್ ಕೆಳಗೆ ಹೋಗ್ತೀವಿ, ಸಖತ್ತಾಗಿ
ಒಳ್ಳೆ ಕ್ರೇಜ್ ಬರ್ತಾ ಉಂಟು ನೋಡ್ರಿ. ಯಾವ ಥರ ಇದೆ ಟ್ರೆಕ್ಕಿಂಗ್ ಮಾತ್ರ. ಈ ಕೆಳಗೆ ತನಕ ಹಿಡಿದು ಹೋಗ್ಬೇಕು. ಯಾವ ಥರ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಉಂಟಂದ್ರೆ ಕೆಳಗೆ ತನಕ ಹೋಗ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಟ್ರೆಕ್ಕಿಂಗ್ ಇದೆ ಅಂತ. ಈ ಥರನೇ ಇಳ್ಕೊಂಡು ಹೋಗ್ಬೇಕು ನೋಡ್ರಿ. ಯಾವ ಥರ ಸಿಕ್ಕಾಪಟ್ಟೆ ಡೇಂಜರ್ ಇದೆ ಮಾತ್ರ ಇಳಿಯೋದು. ನೋಡ್ತಾ ಇರ್ಬೋದು. ಅರ್ಧ ದಾರಿಗೆ ಬಂದ್ವಿ. ಈ ಥರನೇ ಫುಲ್ ಟ್ರೆಕ್ಕಿಂಗು. ಹೋಗ್ತಾ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟನೇ ಇದೆ. ಫುಲ್ ಈ ಥರನೇ ರೋಡು. ಮಳೆಗಾಲದಲ್ಲಂತೂ ಇನ್ನೂ ಕಷ್ಟ. ಫುಲ್ ಡೌನ್ ಮಾತ್ರ 90 ಡಿಗ್ರಿನೇ ಅನ್ಬೋದು. ನೋಡ್ರಿ ಹಿಂಗಿದೆ ಅಂತ. ಯಪ್ಪ ಕೆಳಗೆ ಬಿದ್ದರೆ ಮತ್ತೆ ಡೈರೆಕ್ಟು ಫಾಲ್ಸಿಗೆ ಹೋಗುದೆ. ನೋಡ್ರಿ ಯಾವ ಥರ ಇದೆ ಅಂತ. ಫುಲ್ಲು ಡೌನು. ಕುತ್ಕೊಂಡು ಇಳಿಬೇಕು. ಚೂರು ಮಿಸ್ ಆಯಿತು ಅಂದರೆ ಫುಲ್ ಕೆಳಗೆ. ಮತ್ತೆ ನೋಡ್ರಿ ಯಾವ ಥರ ಸಖತ್ತಾಗಿದೆ ಮಾತ್ರ. ಡೇಂಜರ್ ಇದೆ ಸಿಕ್ಕಾಬಟ್ಟೆ. ವಾಟರ್ಫಾಲ್ ಕೆಳಗೆ ಹೋಗಿ ತೋರಿಸ್ತೀನಿ. ವಾಟರ್ಫಾಲ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ರೋಡ್ ಮಾತ್ರ ಚೂರು ಮಿಸ್ ಆಯಿತು ಅಂದರೆ ಕೆಳಗೆ. ಗೈಸ್ ನೋಡ್ತಾ ಇರ್ಬೋದು ಯಾವ ಥರ ಫುಲ್ 90 ಡಿಗ್ರಿ ಇದೆ. ಹಿಡ್ಕೊಂಡು ಬರಬೇಕು, ಇಲ್ಲಾಂದರೆ ತುಂಬ ಕಷ್ಟ. ನೋಡ್ತಾ ಇರ್ಬೋದು ಫುಲ್ಲು ಡೌನು. ಹೋಗ್ತಾ ಅಂತೂ ವಿಡಿಯೋ ಮಾಡ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ನೋಡ್ರಿ ಹಿಂಗಿದೆ ಅಂತ ಫುಲ್ ಡೌನು. ನಾವು ಸುಮಾರು ಹೈಟಿಂದ ಬಂದ್ವಿ. ಏನಾದರೂ ಹಿಡ್ಕೊಂಡು ಬರಬೇಕು, ಇಲ್ಲಾಂದರೆ ಆಗೋದಿಲ್ಲ. ಹೋಗ್ತಾ ವಿಡಿಯೋ ಮಾಡೋದು ತುಂಬ ಕಷ್ಟನೇ ಅಂತಲೇ ಹೇಳ್ಬೋದು. ಯಾವ ಥರ ಇದೆ ಅಂತ. ಫಾಲ್ಸ್ ಹತ್ರ ಬಂತು. ಸಿಕ್ಕಾಪಟ್ಟೆ ಕಷ್ಟ ಆಯಿತು ಟ್ರೆಕ್ಕಿಂಗ್ ಮಾಡೋಕ್ಕೆ. ನೋಡ್ಬೋದು ಯಾವ ಥರ ಡೌನ್ ಇದೆ ಅಂತ. ಅಪ್ಪ ಬಾಬಾ ಫುಲ್ಲು ಸಖತ್ತಾಗಿದೆ ಅಡ್ವೆಂಚರ್ ಮಾತ್ರ. ಅಯ್ಯಪ್ಪ ಅಲ್ಲಿಂದ ಎಲ್ಲಿ ತನಕ ಬೆವರೋಗ್ಬಿಡ್ತು ಮಾರ. ಅಲ್ಲಿಂದ ಎಲ್ಲಿ ತನಕ ನಡೆಯೋ ತನಕ ಹಿಂಗಿದೆ ನೋಡ್ರಿ. ಸೈಡಿಗೆ ಹಿಡ್ಕೊಂಡೇ ಹೋಗ್ಬೇಕು, ಇಲ್ಲಾಂದರೆ ಕುತ್ಕೊಂಡು ಹೋಗ್ಬೇಕು. ಎರಡೇ ಆಪ್ಷನ್ ಇರೋದು, ಮತ್ತೇನು ಆಪ್ಷನ್ ಇಲ್ಲ. ನೋಡ್ರಿ ಮಳೆಗಾಲದಲ್ಲಿ ಎಲ್ಲ ಬರೋದು ಕಷ್ಟವೇ. ಗೈಸ್ ನೋಡ್ತಾ ಇರ್ಬೋದು ಯಾವ ಥರ ಡೌನ್ ಇದೆ ಅಂತ. ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ ನಿಮಗೋಸ್ಕರ. ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಆದಷ್ಟು ಈ ಫಾಲ್ಸ್ ಕೆಳಗೆ ಹೋಗೋಣ. ನೋಡ್ರಿ ಈ ಥರ ಇಳಿಬೇಕು. ತುಂಬ ರಿಸ್ಕ್ ಇದೆ ಗೈಸ್. ನೋಡ್ರಿ ಈ ಥರ ಹಿಡ್ಕೊಂಡು ಇಳಿಬೇಕು. ಚೂರು ಮಿಸ್ ಆಯಿತು ಅಂದರೆ ಕೆಳಗೆ ಡೈರೆಕ್ಟ್. ಹೌದು ಏನು ಸಕ್ಕತ್ತಾಗಿದೆ ಟ್ರೆಕ್ಕಿಂಗ್ ಮಾತ್ರ. 1 ಕಿಲೋಮೀಟ್ರ್ ಆಗ್ಬೋದು ಟ್ರೆಕ್ಕಿಂಗು. ಫುಲ್ಲು ಡೌನು. ಹಿಡ್ಕೊಂಡು ಹೋಗ್ಬೇಕು. 90 ಡಿಗ್ರಿನೇ ಆಗ್ಬೋದು. ನೋಡ್ರಿ ಯಾವ ಥರ ಫುಲ್ಲು ಡೌನ್ ಇದೆ. ಹುಡುಗ ಹೋಗ್ತಾ ಇದ್ದಾನೆ ನೋಡ್ರಿ. ಯಾವ ಥರ ರೋಡ್ ಯಾವ ಥರ ಇದೆ ನೋಡ್ರಿ. ಸಕ್ಕತ್ತಾಗಿದೆ. ಅಪ್ಪ ಫುಲ್ ಸುಸ್ತಾಗ್ಬಿಡ್ತು. ಅಲ್ಲಿಂದ ಟ್ರೆಕ್ಕಿಂಗ್ ಮಾಡೋ ತನಕ ಸುಮಾರು ಸುಸ್ತಾಗ್ಬಿಡ್ತು. ಈ ಕೆಳಗೆ ತೋರಿಸ್ತೀನಿ. ಫಾಲ್ಸ್ ಮಾತ್ರ ಸಕ್ಕತ್ತಾಗಿದೆ. ಟ್ರೆಕ್ಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಟ್ರೆಕ್ಕಿಂಗ್ ಬೇಕಾದರೆ ಈ ಪ್ಲೇಸ್ ಬರ್ರಿ. ಕೆಳಗೆ ತೋರಿಸ್ತೀನಿ. ಫಾಲ್ಸ್ ಇಲ್ಲೇ ಹತ್ತಿರ ಬಂತು. ಅಪ್ಪ ಪ್ಲೇಸ್ ಮಾತ್ರ ಸುಸ್ತಾಗ್ಬಿಟ್ಟು ಮರ. ಇದು ನೀರು ಬಾಟಿಲು ಸಹ ಬರಲಿಲ್ಲ. ಖಾಲಿ ಕೈಯಲ್ಲಿ ಬಂದಿದ್ರು. ಸುಸ್ತಾಗಿ ಬೇಡ ಮಾಡ. ನೋಡಿ ಫುಲ್ಲು ಟ್ರೆಕ್ಕಿಂಗ್ ಬಂದರೆ ಟ್ರೆಕ್ಕಿಂಗ್ ಬರುತ್ತಲ್ಲ. ಮಳೆಗಾಲದಲ್ಲಿ ತುಂಬ ಕಷ್ಟ ಬರೋದು. ಡೆಸ್ಟಿನೇಷನ್ ಮುಕ್ಕಾಲು ಅನ್ಬೋದು, ಅರ್ಧ ಅಲ್ಲ. ನೋಡ್ರಿ ಫುಲ್ ಟ್ರೆಕ್ಕಿಂಗ್ ಇತ್ತು. ಫುಲ್ ಡೌನ್ ಮಾತ್ರ. ಇನ್ನೂ ಸಿಕ್ಕಾಪಟ್ಟೆ ಇಳಿಬೇಕು. ನೋಡ್ರಿ ಯಾವ ಥರ ಕಲ್ಲು ಗೊಚ್ಚು ಜಾರುತ್ತೆ. ಫಾಲ್ಸ್ ನೋಡ್ರಿ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಕೆಳಗೆ ಹೋಗಿ ಸಿಗ್ತೀನಿ ಇರ್ಬೋದು. ಇಲ್ಲೊಂದು ಸಣ್ಣ ವ್ಯೂ ಪಾಯಿಂಟ್ ರೋಡ್ ಇದೆ, ಅಲ್ಲಿ ತೋರಿಸ್ತೀನಿ. ನೋಡ್ರಿ ಫುಲ್ ಕೆಳಗೆ ಹೋಗೋಣ. ಈಗ ಕೆಳಗೆ ಹೋಗೋ ರೋಡ್ ನೋಡ್ರಿ ಯಾವ ಥರ ಇದೆ ಅಂತ. ಯಪ್ಪ ಸಖತ್ತಾಗಿದೆ ಮಾತ್ರ. ಫಾಲ್ಸ್ ನೋಡ್ರಿ ಸಖತ್ತಾಗಿದೆ. ಯಪ್ಪ ಯಾವ ಥರ ಇದೆ ನೋಡ್ರಿ ಹಿಂಗಿದೆ ಅಂತ. ಫಾಲ್ಸ್ ಮಾತ್ರ ಕ್ರೇಜಿ ಮಾತ್ರ. ಟ್ರೆಕ್ಕಿಂಗ್ ನೀವು ನೋಡ್ತಾ ಇರ್ಬೋದು. ಆ ಬೆಟ್ಟದಿಂದನೇ ಇಳಿದಿರ್ಬೋದು ನಾವು ನನ್ನ ಲೆಕ್ಕ. ನೋಡ್ರೆ ಆ ಥರನೇ ಇತ್ತು. ನೋಡ್ರಿ ಹಿಂಗಿದೆ ಅಂತ ಫಾಲ್ಸು. ಈ ಕೆಳಗೆ ಹೋಗೋಣ, ಕೆಳಗೆ ತೋರಿಸ್ತೀನಿ. ಈ ವ್ಯೂ ನೋಡ್ರಿ ಸಖತ್ತಾಗಿದೆ ಸೈಡೆಲ್ಲ. ಈಗ ಇಳಿಬೇಕು ಇಲ್ಲಿಂದ. ಫುಲ್ ಕೆಳಗೆ ಹೋಗ್ಬೇಕು, ತೋರಿಸ್ತೀನಿ. ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಈಗ ಜನ ಯಾರೂ ಇಲ್ಲ. ಲೊಕೇಶನು ಲಾಸ್ಟ್ ತನಕ ನೋಡಿ ಹೇಳ್ತೀನಿ ಎಲ್ಲಿ ಅಂತ. ಈ ಥರ ದಾರ ಹಾಕಿದ್ದಾರೆ, ಪ್ಲಾಸ್ಟಿಕ್ ದಾರ ಇಳಿಯೋಕ್ಕೆ. ಯಪ್ಪ ನೋಡ್ರಿ ಇಳಿತಾ ಇದ್ದಾರೆ ಕೆಳಗೆ. ನಾವು ಇಳಿಯೋಣ ಈಗ. ಅಲ್ಲಿ ಹೋಗಲ್ಲ, ಫುಲ್ ಕೆಳಗೆ ಹೋಗಿ ತೋರಿಸ್ತೀನಿ. ಹಿಂಗಿದೆ ನೋಡ್ರಿ ಸಖತ್ತಾಗಿದೆ ಮಾತ್ರ ಸೈಡೆಲ್ಲ. ಏನು ಸಖತ್ತಾಗಿತ್ತು ಮಾತ್ರ ಟ್ರೆಕ್ಕಿಂಗ್. ಹತ್ತದ ಮಾತ್ರ ಇನ್ನೂ ಸಖತ್ತಾಗಿರುತ್ತೆ. ಕೆಳಗೆ ಈ ಪ್ಲಾಸ್ಟಿಕ್ ದಾರ ಕೊಟ್ಟ್ಯಾರ ಮಾರ. ನೋಡೋಣ ಹೋಗ್ಬೋದೇನು ತೊಂದರೆ ಇಲ್ಲ. ಕೆಳಗೆ ಹೋಗಿ ತೋರಿಸ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಆದಷ್ಟು ಶೇರ್ ಮಾಡಿರಿ. ಈ ಟೈಮಲ್ಲಿ ಆದಷ್ಟು ಬರ್ರಿ. ಫುಲ್ಲು ಕಲ್ಲು ಇದನ್ನ ಇಳ್ಕೊಂಡು ಬಂದರು. ಸಖತ್ತಾಗಿತ್ತು ಮಾತ್ರ. ಮಳೆಗಾಲದಲ್ಲಿ ತುಂಬ ಕಷ್ಟ, ಬರ್ತಾರೆ ಜನ. ನೋಡ್ರಿ ಹಿಂಗಿದೆ ಅಂತ ಫಾಲ್ಸು. ವಿಡಿಯೋ ಲಾಸ್ಟ್ ತನಕ ನೋಡ್ರಿ, ಇನ್ನೂ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೆಳಗೆ ಇಳಿತಾ ಇದ್ದೀವಿ. ಫುಲ್ ಕೆಳಗೆ ಹೋಗೋಣ. ಸಖತ್ತಾಗಿರುತ್ತೆ ಮಾತ್ರ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋನ. ಈ ಹಗ್ಗ ಇಟ್ಕೊಂಡು ಅಲ್ಲಿಂದ ಫುಲ್ ಕಲ್ಲು ಮಾತ್ರ. ಅಲ್ಲಿಂದ ಕೆಳಗೆ ತನಕ ಬಂದರು. ಇನ್ನೂ ಕೆಳಗೆ ತನಕ ಹೋಗೋದಿದೆ. ನೀವು ಒಳ್ಳೆ ಸ್ವಲ್ಪ ಇದಾರ ಆಯ್ತು ಮರ, ಅಂದರೆ ಏನಂತಾರೆ ಅದಾಯ್ತು. ಒಂದು ಅರ್ಧ ಭಾಗ ಹಗ್ಗದಿಂದ ಸಪೋರ್ಟ್ ತಗೋಬೋದು, ಇನ್ನು ಅರ್ಧ ಭಾಗ ಬಾಡಿ ವೇಟೆ. ಅಪ್ಪ ಸಖತ್ ಮಾತ್ರ ಸುಸ್ತಾಗ್ಬಿಡ್ತು. ಇನ್ನು ಕೆಳಗೆ ತೋರಿಸ್ತೀನಿ.
ಇಷ್ಟು ಸಣ್ಣ ಕಾಣಿಸ್ತಿದಾರಂತ. ಈಗ ನಾವು ಅಲ್ಲೇ ಹೋಗೋದು, ನೋಡ್ರಿ ಹೆಂಗಿದೆ ಅಂತ. ಹೋಗೋಣ, ಕೆಳಗೆ ಹೋಗಿ ಸಿಗ್ತೀನಿ. ಅಲ್ಲಿ ಕೆಳಗೆ ಹೋಗ್ಲಿಲ್ಲ, ಇಲ್ಲ ಸ್ವಲ್ಪ ಕೆಳಗೆ ಉಂಟು, ಕೆಳಗೆ ತೋರಿಸ್ತೀನಿ. ಇಲ್ಲಿಂದ ವ್ಯೂ ಮಾತ್ರ ಏನು ಸಖತ್ತಾಗಿದೆ ಮಾತ್ರ. ನನಗೆ ಆಶ್ಚರ್ಯ, ಈ ಥರ ಇಳಿದು ಬಂದೀವಂತ್ರ, ಎಲ್ಲಿಂದ ಇಳಿದು ಬಂದಿತ್ತು ಗೊತ್ತಾಗ್ತಾ ಇಲ್ಲ, ಆ ಥರ ಇದೆ ಪ್ಲೇಸ್ ಮಾತ್ರ. ಇಲ್ಲೇ ಲಾಸ್ಟು, ಮತ್ತು ಇನ್ನೂ ಕೆಳಗೆ ಬರೋಕ್ಕಾಗಲ್ಲ ನೋಡ್ರಿ, ಇನ್ನೂ ಅಲ್ಲಿ ತನಕ ಹೋಗ್ಬೇಕು. ಅಪ್ಪ ಹಿಂಗಿದೆ ನೋಡ್ರಿ. ಹೋ, ಫುಲ್ ಎಂಡ್ ಪಾಯಿಂಟಿಗೆ ಬಂದ್ರು, ಸಖತ್ತಾಗಿದೆ ಮಾತ್ರ. ಅಪ್ಪ ಏನಿದೆ ಅಂತ ಮಾತಾಡಂಗಿಲ್ಲ, ತೋರಿಸ್ತೀನಿ ಈ ವಿಡಿಯೋನ ಹೆಂಗಿದೆ ಅಂತ. ಫುಲ್ ಕಲ್ಲು, ಈ ಥರನೇ ಇಳ್ಕ ಬಂದಿದ್ದು ನಾವು. ಅಪ್ಪ ಹೆಂಗಿದೆ ನೋಡ್ರಿ ಫಾಲ್ಸ್ ಮಾತ್ರ, ಸಖತ್ತಾಗಿದೆ ಮಾತ್ರ. ನೋಡ್ರಿ ಇದೇ ಎಂಡ್ ಪಾಯಿಂಟು, ಇನ್ನು ಕೆಳಗೆ ಹೋಗ್ಬೋದು ಆದ್ರೂ ಬೇಡ. ನೋಡ್ರಿ ಏನು ಸಖತ್ತಾಗಿದೆ ಅಂತ. ಅಪ್ಪ ಫುಲ್ ಕಲ್ಲು, ನಿಮಗೆ ಗೊತ್ತಾಗ್ತಾ ಇರ್ಬೋದು, ಅಲ್ಲಿಂದ ನಾವು ಇಳ್ಕ ಬಂದಿದ್ದು. ಹೆಂಗಿದೆ ನೋಡ್ರಿ, ಅಪ್ಪ ನಿಜ ಸಖತ್ತಾಗಿದೆ ಮಾತ್ರ. ನೋಡ್ರಿ ಹಿಂಗಿದೆ ಅಂತ. ಹೈಟಲ್ಲಿ ಎಷ್ಟು ಹೈಟ್ ಇದೆ ಅಂತ ಗೊತ್ತಿಲ್ಲ, ಯಾರಿಗೆ ಗೊತ್ತಿದ್ದವ್ರು ಇದ್ರೆ ಕಮೆಂಟ್ ಮಾಡ್ರಿ. ನೋಡ್ರಿ ಎಷ್ಟು ಹೈಟ್ ಇದೆ ಅಂತ. ಅಪ್ಪ ಸಖತ್ತಾಗಿದೆ ಮಾತ್ರ ಫಾಲ್ಸ್ ಮಾತ್ರ. ನಾವು ಫುಲ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದು ಬರ್ತಾ ಇತ್ತು, ಆದ್ರೂ ಮತ್ತೀಗ ಅಷ್ಟೇ ಹೈಟು, ಮತ್ತೆ ಹತ್ಕೊಂಡು ಹೋಗ್ಬೇಕು ಮಾರ, ಸಖತ್ತು. ನೋಡ್ರಿ ಹಿಂಗಿದೆ ಅಂತ ಫಾಲ್ಸು. ಈ ಕಡೆ ನೋಡ್ರಿ ಯಾವ ಥರ ಇದೆ. ಅಪ್ಪ ಬಾಬು ಇದು ಹಿಂಗೆ ಎಲ್ಲೋಗತ್ತಂತ ಗೊತ್ತಿಲ್ಲ, ಯಾರು ಇದೇ ಊರವ್ರು ನೋಡ್ತಾ ಇದ್ರೆ ಕಮೆಂಟ್ ಮಾಡ್ರಿ. ಅಪ್ಪ ಅಬ್ಬ ಹೆಂಗಿದೆ ನೋಡ್ರಿ. ಇಲ್ಲಿಂದ ಇಳಿದು ಬಂದಿದ್ದು, ಈಗ ಅದನ್ನು ಹತ್ತೋದು ಮಾತ್ರ ಭಾರಿ ಕಷ್ಟ ಇದೆ. ನೋಡ್ರಿ ಹೆಂಗಿದೆ. ಆದಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ಬೀಳ್ತಾ ಇರೋ ಗುಂಡಿ ಇದೆ ನೋಡ್ರಿ, ಆ ಕಡೆ ಗುಂಡಿ ಇದೆ ನೋಡ್ರಿ ಯಾವ ಥರ ಇದೆ ಅಂತ. ಇಲ್ಲಿ ನೀರು ಹಾರ್ತದೆ ಇಲ್ಲಿ ತನಕನೂ. ಪ್ಲಾಸ್ಟಿಕ್ ಎಲ್ಲ ಹಾಕ್ಬೇಡ್ರಿ, ಇಲ್ಲೇ ಯೂಸ್ ಮಾಡಿ ಮನೆಗೆ ತಗೊಂಡು ಹೋಗ್ರಿ. ಬ್ಯಾಗಲ್ಲಿ ಹಾಕೊಂಡು ಯೂಸ್ ಮಾಡಬೇಡ್ರಿ. ಆದಷ್ಟು ಪರಿಸರನ ಆದಷ್ಟು ಕ್ಲೀನ್ ಇಡ್ರಿ. ನಾವು ಅದಕ್ಕೆ ನೋಡೋಕ್ಕಾಗೋದು, ಕ್ಲೀನ್ ಇಲ್ಲ ಅಂದರೆ ನೋಡೋಕೆ ಕಷ್ಟ. ನೋಡ್ರಿ ಹೆಂಗಿದೆ ಅಂತ. ಇಲ್ಲಿ ಗುಂಡಿ ಇದೆ ನೋಡ್ರಿ, ಈ ಥರ ಸಖತ್ ಕಾಣೋದು ಮಾತ್ರ. ಫುಲ್ಲು ಗುಂಡಿ ಇದೆ, ಅಲ್ಲಿ ಆ ಕಡೆ ಎಲ್ಲೆಲ್ಲೋ ಹೋಗುತ್ತೆ ನೀರು, ಹೋಗಿ ಸಮುದ್ರಕ್ಕೆ ಸೇರುತ್ತೆ. ನೋಡ್ತಾ ಇದ್ದೀರಲ್ಲ ಹಿಂಗಿದೆ ನೋಡ್ರಿ, ಫುಲ್ ಫಾರೆಸ್ಟ್ ಮಧ್ಯೆ ಇದೆ. ನೆಟ್ವರ್ಕ್ ಏನೂ ಸಿಗಲ್ಲ, ಸಖತ್ತಾಗಿದೆ ಮಾತ್ರ, ಏನು ಮಾತಿಲ್ಲ. ನೋಡ್ರಿ ಇಲ್ಲಪ್ಪ ಹುಡುಗ ನೋಡ್ರಿ. ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಆದಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಕಷ್ಟಪಟ್ಟು ಬಂದಿದ್ದು, ನಿಮಗೋಸ್ಕರ ಮತ್ತು ನಮಗೋಸ್ಕರನು. ಈ ಥರ ವಿಡಿಯೋ ಕಷ್ಟ ಸಿಗೋದು, ಮಳೆಗಾಲದಲ್ಲಿ ವಿಡಿಯೋ ಬಿಡ್ತಾರೆ ಜಾಸ್ತಿ ಜನ, ಈಗ ಅಷ್ಟು ಬರಲ್ಲ ಜನ. ಈಗ ಮೇಲೆ ಹೋಗಿ ಲಾಸ್ಟ್ ಎಂಡಿಗೆ ಹೋಗಿ ಸಿಗ್ತೀನಿ, ಅಲ್ಲಿ ಎಂಡ್ ಮಾಡ್ತೀನಿ ವಿಡಿಯೋನ. ಆದಷ್ಟು ಶೇರ್
ಅಲ್ಲಿಂದ ಹತ್ತ ತನಕ ಯಪ್ಪ ನಿಮ್ಮ ಮುಖ ನೋಡ್ರಿ ಗೊತ್ತಾಗ್ತಾ ಇರ್ಬೋದು. ಇಲ್ಲಿ ನೋಡ್ರಿ ಯಪ್ಪ ಹತ್ತ ತನಕ ಸಾಕಬೇಕಾಯ್ತು. ಅಯ್ಯೋ ಈಗ ಹೋಗಿ ಆರಾಮ್ ಬಿತ್ಕೋಬೇಕು, ಇಲ್ಲಾಂದರೆ ಜೀವ ಮಾಡೋಕ್ಕಾಗಲ್ಲ. ವಿಡಿಯೋನ ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹೆಂಗಿತ್ತು ಸಾಲಿಡ್ ಆಗಿತ್ತು, ಕ್ರೇಜಿ ಗೈಸ್. ಯಪ್ಪ ಈ ಹತ್ತಾದ ಟ್ರಕ್ಕಿಂಗು ಇಳಿಬೋದು ಆರಾಮಿಗೆ, ಹೋಗ್ತಾ ಆರಾಮ್ ಅನ್ಸತ್ತೆ. ಬರ್ತಾ ಮಾತ್ರ ಯಪ್ಪ ಬಾಬಾ ಕುತ್ಕೊಂಡು ಬರಬೇಕು. ನೀರು ತಿಂಡಿ ಏನಾದ್ರು ತಂದ್ಕೊಳ್ಳಿ, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ. ಅದ್ರ ಗಟ್ಟಿ ಇರೋರು ಬನ್ನಿ, ತುಂಬ ಸಿಕ್ಕಾಪಟ್ಟೆ ದಪ್ಪ ಇರೋರು ಇಳಿದ್ಬಿಡ್ತಾರೆ. ಹತ್ತಕ್ಕೆ ತುಂಬ ಅಂದರೆ ತುಂಬ ಕಷ್ಟ. ಯಪ್ಪ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟೆ. ಬಾಬಾ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಷ್ಟು ತನಕ ಬಾಯ್.